ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಹಲವಾರು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಗಳನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ರಿಸಲ್ಟ್ ನೋಡೋದಂದ್ರೆ ಖಂಡಿತ ಇದು ಸ್ವಲ್ಪ ಟೈಮ್ ಕೊಟ್ಟು ಡೀಟೇಲ್ ಆಗಿ ಸ್ಟಡಿ ಮಾಡುವಂತದ್ದು. ಆದ್ರೆ ನಾವಿಲ್ಲಿ ಜಸ್ಟ್ ಕಂಪನಿಗಳ ನಂಬರ್ಸ್ ನ ಹೈಲೈಟ್ಸ್ ಅನ್ನು ನೋಡೋದು, ಹಾಗಾಗಿ ಓವರ್ ವ್ಯೂ ಮಾಡೋಣ. ಬಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಕಂಪನಿಯ ನಂಬರ್ಸ್ ಅನ್ನ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಕಡೆನೆ ಹೋಗೋಣ. ನೋಡಬಹುದು, ಇರಾನ್ ರೂಲ್ಸ್ ಔಟ್ ಟಾಕ್ಸ್ ವಿತ್ US, ಒಮನ್ ಟೆಹರಾನ್ ನೆಗೋಷಿಯೇಷನ್ಸ್ ಆನ್ ಹಾರ್ಮುಜ್ ಕಂಟಿನ್ಯೂ. ಅಂದ್ರೆ ಅಮೆರಿಕದ ಜೊತೆ ಯಾವುದೇ ಮಾತುಕತೆಗಳು ನಡೀತಿಲ್ಲ ಅಂತ ಹೇಳಿದೆ. ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ಕೆಲವು ಸುದ್ದಿಗಳು ಬಂದಿದ್ವು. ಅಂದ್ರೆ ಅಮೆರಿಕದ ಜೊತೆ ಮಾತುಕತೆ ಆಗ್ತಿದೆ ಅಂತ ಏನ್ ಸುದ್ದಿಗಳು ಬಂದಿರಲಿಲ್ಲ. ಆದರೆ ಅಮೆರಿಕ ಅಟ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡಿತ್ತು, ಇರಾನ್ ಕೂಡ ಸ್ಟಾಪ್ ಮಾಡಿದೆ. ಈ ಕಾರಣದಿಂದ ಮಾತುಕತೆಗಳು ರೀಸ್ಟಾರ್ಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಂತ ಆ ಎಕ್ಸ್ಪೆಕ್ಟೇಷನ್ ಈಗೇನು ಮುರಿದಿಲ್ಲ, ಇನ್ನೂ ಇದೆ. ಯಾಕಂದ್ರೆ ಒಮನ್ ಹಾಗೂ ಇರಾನ್ ಮಾತುಕತೆಗಳಲ್ಲಿ ತೊಡಗಿದ್ದಾವೆ ಹೊರ್ಮುಜ್ಗೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಇವರು ಯಾವ ವಿಷಯವಾಗಿ ಮಾತಾಡ್ತಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಓಪನ್ ಇಡಬೇಕು ಅಂತನಾ ಅಥವಾ ನಾವಿಬ್ರು ಸೇರ್ಕೊಂಡ್ಬಿಟ್ಟು ಟೋಲ್ ಹಾಕೋಣ ಅಂತನಾ, ಅದು ಮ್ಯಾಟರ್ ಆಗುತ್ತೆ ಬಹಳನೇ. ಸೊ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಮುಂದುವರೆದು ಬರ್ತವೆ ಅಂತ. ಸದ್ಯಕ್ಕಂತೂ ಒಬ್ರಿಗೊಬ್ರು ಅಟ್ಯಾಕ್ ಮಾಡ್ಕೊಳ್ಳೋದು 2 ದಿನದ ಮಟ್ಟಿಗೆ ನಿಂತಿದೆ. ಬಟ್ ಗೊತ್ತಿಲ್ಲ ಇವತ್ ನೈಟ್ ಏನಾದ್ರು ಮತ್ತೆ ಸ್ಟಾರ್ಟ್ ಆಗುತ್ತಾ ಅಂತ. ಸ್ಟಾರ್ಟ್ ಆಗದೆ ಇರ್ಲಿ ಅಂತಾನೆ ನಾವು ಅನ್ಕೊಳ್ಳೋದು, ಬಟ್ ಡಿಸೈಡ್ ಮಾಡೋದು ಇರಾನ್ ಹಾಗೂ ಡೊನಾಲ್ಡ್ ಟ್ರಂಪ್ ಅವರಲ್ವಾ, ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಇನ್ನು ಕ್ರೂಡ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಇದೆಯಾ, ಎಸ್ಪೆಷಲಿ ಈ ಸುದ್ದಿಗಳು ಬಂದ ಮೇಲೆ ಅಂತ ನೋಡೋದಾದ್ರೆ ನೋಡಬಹುದು, ಸದ್ಯದ ಮಟ್ಟಿಗೆ 6.5% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ನಾನು ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದಂತ ಸಂದರ್ಭದಲ್ಲಿ 9.5% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇತ್ತು. $87-88 ರೇಂಜ್ ಅಲ್ಲಿ ಇತ್ತು. ಈಗ 90 ಕ್ರಾಸ್ ಮಾಡಿದೆ ಮತ್ತೆ. ಅಂದ್ರೆ ಈ ಸುದ್ದಿಗಳು ಬಂದ ಮೇಲೆ ಕ್ರೂಡ್ ಅಲ್ಲೂ ಸ್ವಲ್ಪ ರಿಯಾಕ್ಷನ್ ಬಂದಿದೆ. ಹಾಗಂತ ಏನ್ ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಅಲ್ಲೇ ಇದೆ 6.5%. ನೋಡೋಣ ಇನ್ನು ಓವರ್ ನೈಟ್ ಏನಾದ್ರು ಬೇರೆ ಸುದ್ದಿಗಳು ಬರ್ತಾವ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಯಾಕಂದ್ರೆ ಅಲ್ಲಿಂದ ಬರುವಂತ ಸುದ್ದಿಗಳು ಯಾವ ನಿಜ ಯಾವ ಸುಳ್ಳು ಅಂತಾನೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಪ್ರಾಪರ್ ಮಾಹಿತಿ ಇಲ್ಲ ಅಮೆರಿಕ ಕೊಡಬೇಕು, ಇಲ್ಲ ಇರಾನ್ ಕೊಡಬೇಕು, ಅಥವಾ ಒಮನ್ ಕೊಡಬೇಕು. ಬಟ್ ಇಲ್ಲೆಲ್ಲ ರಿಪೋರ್ಟ್ಸ್ ಗಳನ್ನ ಆಧರಿಸಿ ಸುದ್ದಿಗಳನ್ನ ರಿಪೋರ್ಟ್ ಮಾಡ್ತಿರ್ತಾರೆ, ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಇನ್ನು ಅಮೆರಿಕ ಇತ್ತೀಚೆಗೆ ಹಲವು ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನು ಹಾಕಿತ್ತು. ಭಾರತದ ಮೇಲೂ ಕೂಡ ಈಗ 10% ಟ್ಯಾರಿಫ್ ಬಿದ್ದಿದೆ. ಅದು ಈ ಮುಂಚೆನೆ ಹಾಕಿದ್ದಂತದ್ದು, ಇವಾಗ ಮತ್ತೆ ಹೊಸದಾಗಿ ಆಗಿರೋದಲ್ಲ, ಬಟ್ ರಿನ್ಯೂ ಆಗಿದೆ ಅಷ್ಟೇ. ಈಗ ಬರ್ತಿರುವಂತ ಸುದ್ದಿ ನೋಡಬಹುದು, US ಟ್ಯಾರಿಫ್ ಮೇ ಗಿವ್ ಇಂಡಿಯಾ ಎನ್ ಎಡ್ಜ್. ಭಾರತಕ್ಕೆ ಒಂದು ಎಡ್ಜ್ ಅನ್ನ ಕೊಡಬಹುದು ಅಮೆರಿಕದ ಟ್ಯಾರಿಫ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಎ ಕ್ವಾರ್ಟರ್ ಆಫ್ ಎಕ್ಸ್ಪೋರ್ಟ್ಸ್ ಟು ಅಮೆರಿಕ ರಿಮೇನ್ ಅಂಡರ್ ಪ್ರೆಷರ್. ಬಟ್ ಭಾರತ ಏನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಅಟ್ಲೀಸ್ಟ್ ಕಾಲ್ ಭಾಗ ಅಂದ್ರೆ 25% ಪ್ರೆಷರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಭಾರತದಿಂದ ಅಮೆರಿಕಾಗೆ ಹೋಗದಂತ ಎಕ್ಸ್ಪೋರ್ಟ್ಸ್ ಕೂಡ ಡೌನ್ ಆಗಿದೆ, 16% ಡೌನ್ ಆಗಿದೆ ಮಾರ್ಚ್ ಟು ಮೇ 2026. ಆದ್ರೆ ಕೆಲವು ಟ್ಯಾರಿಫ್ ಕವರ್ಡ್ ಎಕ್ಸ್ಪೋರ್ಟ್ಸ್ ಗ್ರೋ ಆಗಿದೆ 10% ಇದ್ರೂ ಕೂಡ. ಕಡಿಮೆ ಆಗಿರೋದೆಲ್ಲಿ ಅಂದ್ರೆ ಡೈಮಂಡ್, ಜ್ಯುವೆಲರಿ, ಶ್ರಿಂಪ್ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ. ಇವರುಗಳು ಇದನ್ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಬೇರೆ ಮಾರ್ಕೆಟ್ ನ ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬಂದ್ರೆ ನೋಡಬಹುದು, ಸೌದಿ ಅರೇಬಿಯಾ ಸೇಸ್ ಅಂಡರ್ ಅಟ್ಯಾಕ್ ಫ್ರಮ್ ಇರಾಕಿ ಮಿಲಿಟಿಯಾ ಡ್ರೋನ್ಸ್ ಓಸ್ ರಿಟಾಲಿಯೇಷನ್. ಇರಾಕ್ ನ ಮಿಲಿಟಿಯಾ ಅಥವಾ ಮಿಲಿಷಿಯಾ ಡ್ರೋನ್ಸ್ ನ ಮೂಲಕ ಅಟ್ಯಾಕ್ಸ್ ಆಗಿದೆ. ಬಟ್ ಇದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ. ಅಂದ್ರೆ ಸೌದಿ ಅರೇಬಿಯಾದ ಮೇಲೂ ಕೂಡ ಅಟ್ಯಾಕ್ಸ್ ಈಗಾಗಲೇ ಆಗಿದೆ. ಅದು ಗೊತ್ತಿರುವಂತದ್ದೇ. ಲಾಸ್ಟ್ 4-5 ಡೇಸ್ ಇಂದ ಕೂಡ ಈ ಸುದ್ದಿಗಳು ಬರ್ತಾ ಇದಾವೆ. ಯೆಮೆನ್ ನ ಹೌತೀಸ್ ಅಟ್ಯಾಕ್ ಮಾಡಿದ್ರು. ಈಗ ಈ ಡ್ರೋನ್ ಗಳ ಮೂಲಕ ಕೂಡ ಅಟ್ಯಾಕ್ ಆಗ್ತಾ ಇದೆ. ಈಗ ರೆಡ್ ಸಿ ಕೂಡ ಸಮಸ್ಯೆಗೆ ಸಿಲುಕ್ತಾ ಇದೆ. ಈ ಮೂಲಕ ಸೌದಿ ಅರೇಬಿಯಾದ ಎಕ್ಸ್ಪೋರ್ಟ್ಸ್ ಗೆ ಅಂದ್ರೆ ಎಸ್ಪೆಷಲಿ ಕ್ರೂಡ್ ಅನ್ನು ಕಳಿಸ್ತಿತ್ತು, ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಾಬ್ ಎಲ್ ಮಾಂಡೇಬ್ ಪೋರ್ಟ್ ಏನಿದೆ ಅಲ್ಲಿ ಸಮಸ್ಯೆಗಳಾಗಿದೆ. ಈ ಮೂಲಕ ಇದು ಭಾರತಕ್ಕೂ ಕೂಡ ಒಂದಷ್ಟು ಸಮಸ್ಯೆಯನ್ನ ತಂದೊಡ್ಡುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಂತ ಭಾರತಕ್ಕೆ ಇದು ಒಂದೇ ದಾರಿ ಏನಲ್ಲ, ಬಟ್ ಎಷ್ಟು ದಿನ ಅಟ್ಲೀಸ್ಟ್ ಅಲ್ಲಿ ಶಾಂತಿ ಇದ್ದಿದ್ರಿಂದ ಅಲ್ಲಿಂದ ಒಂದಷ್ಟು ಕ್ರೂಡ್ ಬರ್ತಾ ಇತ್ತು. ಬಟ್ ಈಗ ಮತ್ತೆ ಅಲ್ಲೂ ಅಶಾಂತಿಯ ವಾತಾವರಣ ಸೃಷ್ಟಿ ಆಗ್ತಿರೋದ್ರಿಂದ ಒಂದಷ್ಟು ಚಾಲೆಂಜಸ್ ಮತ್ತೆ ಎಮರ್ಜ್ ಆಗ್ತಿದೆ. ನೋಡೋಣ, ಸದ್ಯಕ್ಕಂತೂ ಕಾದು ನೋಡೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಇನ್ವೆಸ್ಟರ್ಸ್ ಕಂತೂ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಗವರ್ನಮೆಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಗವರ್ನಮೆಂಟ್ ವರ್ಕಿಂಗ್ ಟು ಡೆವಲಪ್ ಡ್ರೋನ್ ಎಕೋಸಿಸ್ಟಮ್ ಆಫ್ ಗ್ಲೋಬಲ್ ಲೆವೆಲ್. ಡಿಫೆನ್ಸ್ ಸೆಕ್ರೆಟರಿ ಹೇಳಿರುವಂತದ್ದು, ಸರ್ಕಾರ ಡ್ರೋನ್ ಎಕೋಸಿಸ್ಟಮ್ ಅನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ಯುದ್ಧಗಳಲ್ಲಿ ತುಂಬಾನೇ ಸದ್ದು ಮಾಡ್ತಿರೋದು ಅಂದ್ರೆ ಡ್ರೋನ್ಸ್. ಯಾಕೆ ಇವು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇವುಗಳ ತಯಾರಿಕೆಗೆ ಕಡಿಮೆ ಖರ್ಚಾಗುತ್ತೆ,
ಜೊತೆಗೆ ಒಂದ್ಸಲ ಆರಿಸ್ಬಿಟ್ಟು ಕೈ ಬಿಟ್ಬಿಡೋದು ಟಾರ್ಗೆಟ್ ಮಾಡಿ. ಅದರಲ್ಲಿ ಸೈನಿಕರು ಕೂಡ ಇರೋದಿಲ್ಲ, ಜಸ್ಟ್ ಇಲ್ಲಿಂದ ಆಪರೇಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಜೊತೆಗೆ ಇನ್ ಕೇಸ್ ಇವುಗಳ ಗುರಿ ತಲುಪಿದ್ರೆ ಏನ್ ಡ್ಯಾಮೇಜ್ ಮಾಡ್ಬೇಕು ಅದನ್ನ ಮಾಡ್ತವೆ. ಅದಕ್ಕೆ ಮುಂಚೆ ಒಂದಷ್ಟು ಡೇಟಾನು ಕೂಡ ಒದಗಿಸುವಂತ ಕೆಲಸ ಮಾಡ್ತವೆ. ಹಾಗಾಗಿ ಈಗ ಎಲ್ಲ ದೇಶಗಳು ಕೂಡ ಈ ಕಡೆ ಗಮನ ಹರಿಸ್ತಿದ್ದಾವೆ. ಭಾರತ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತಿದೆ. ನೋಡಬಹುದು, ಇಂಡಿಯಾ ಫೋಕಸಸ್ ಆನ್ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಇನ್ ಮಾಡರ್ನ್ ವಾರ್ಫೇರ್, ರಿಫಾರ್ಮ್ಸ್ ಅಟ್ರಾಕ್ಟ್ ಪ್ರೈವೇಟ್ ಸೆಕ್ಟರ್ ಅಂಡ್ ಸ್ಟಾರ್ಟ್ಅಪ್ ಇನ್ ಡಿಫೆನ್ಸ್. ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಿರೋದು ಪ್ರೈವೇಟ್ ಸೆಕ್ಟರ್ ಹಾಗೂ ಸ್ಟಾರ್ಟ್ಅಪ್ ಗಳಿಗೂ ಕೂಡ ಅವಕಾಶವನ್ನ ಒದಗಿಸ್ತಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತ ಆಗಿರೋ ಬಗ್ಗೆ ಡಿಫೆನ್ಸ್ ಸೆಕ್ರೆಟರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಂಕ್ ಆಫ್ ಬರೋಡಾದಿಂದ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಕಂಪನಿಯಲ್ಲಿ ಡೇಟಾ ಲೀಕ್ ಆಗಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ನೋಡಬಹುದು, 1000 GB ಆಫ್ ಯೂಸರ್ ಡೇಟಾ ಇನ್ಕ್ಲೂಡಿಂಗ್ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲಿಗೇಟ್ಲಿ ಲೀಕ್ಡ್ ಆನ್ ದ ಡಾರ್ಕ್ ವೆಬ್ ಅಲ್ಲಿ ಲೀಕ್ ಆಗಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ. ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇನ್ ಕೇಸ್ ನಿಮ್ದೇನಾದ್ರೂ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಡೇಟಾ ಮಿಸ್ಯೂಸ್ ಆಗಿ ಕಾಲ್ಗಳು ಬಂದ್ರೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಏನು ಪೇಟಿಎಂ ಇಂದ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ಪೇಟಿಎಂ ಪಾರ್ಟ್ನರ್ಸ್ ವಿತ್ ಕ್ಲಿಯರ್ ಟ್ಯಾಕ್ಸ್ ಟು ಆಫರ್ ITR ಫೈಲಿಂಗ್ ಅಟ್ ಜಸ್ಟ್ ₹11. ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಈ ಜುಲೈ 31ಕ್ಕೆ ಎಸ್ಪೆಷಲಿ ಸ್ಯಾಲರಿಡ್ ಯಾರಿರ್ತಾರೆ ಅವ್ರಿಗೆಲ್ರಿಗೂ ITR ಫೈಲಿಂಗ್ ಲಾಸ್ಟ್ ಡೇ ಆಗಿರುತ್ತೆ. ಇನ್ ಕೇಸ್ ಬಿಸ್ನೆಸ್ ಓನರ್ಸ್ ಇದ್ರೆ ಅವ್ರಿಗೆ ಬೇರೆ ಡೇಟ್ಸ್ ಇದೆ, ಬಟ್ ಸ್ಯಾಲರಿ ತಗೊಳ್ಳುವಂತ ಎಂಪ್ಲಾಯೀಸ್ಗೆ ಜುಲೈ 31 ಲಾಸ್ಟ್ ಡೇ ಆಗಿರುತ್ತೆ. ಪೇಟಿಎಂ ಕ್ಲಿಯರ್ ಟ್ಯಾಕ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಬರೀ ₹11 ITR ಫೈಲ್ ಮಾಡ್ಕೊಡ್ಲಿಕ್ಕೆ. ಇನ್ ಕೇಸ್ ನೀವೇನಾದ್ರೂ ITR ಇಲ್ಲಿವರೆಗೂ ಫೈಲಿಂಗ್ ಮಾಡಿಲ್ಲ ಅಂದ್ರೆ ಸಾಧ್ಯವಾದಷ್ಟು ಫೈಲ್ ಮಾಡಿ. ಇವತ್ತಾಗ್ಲೇ 27, ಇನ್ನು 4 ಡೇಸ್ ಇದೆ. ಏನೋ ಇತ್ತೀಚೆಗೆ SUV ಸೆಗ್ಮೆಂಟ್ ನ ಗ್ರೋತ್ ಅನ್ನ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 5 ಸ್ಟಾರ್ ಸೇಫ್ಟಿ ಬೆಂಚ್ ಮಾರ್ಕ್ ಆಗ್ತಿದೆ. ಒಳ್ಳೆಯ ಬೆಳವಣಿಗೆ ಕೂಡ, ಯಾಕಂದ್ರೆ ಈ ಮುಂಚೆ ಸೇಫ್ಟಿಗೆ ಹೆಚ್ಚು ಆದ್ಯತೆಯನ್ನೇ ಕೊಡ್ತಾ ಇರ್ಲಿಲ್ಲ, ಬರೀ ಪ್ರೈಸ್ ಗೆ ಮಾತ್ರ ಆದ್ಯತೆಯನ್ನ ಕೊಡ್ತಾ ಇದ್ರು. ಈಗ ಸೇಫ್ಟಿ ಕೂಡ ಕಾಮನ್ ಆಗ್ಬಿಟ್ಟಿದೆ. ಎಲ್ಲ ಕಂಪನಿಗಳು ಕೂಡ 5 ಸ್ಟಾರ್ ಸೇಫ್ಟಿ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾವೆ. ಅದು ಒಳ್ಳೆಯ ಬೆಳವಣಿಗೆನೆ ಸೇಫ್ಟಿ ವಿಚಾರದಲ್ಲಿ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇವತ್ತು BEL ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ BEL ನ ಪರ್ಫಾರ್ಮೆನ್ಸ್, ಬಟ್ ಇಯರ್ ಆನ್ ಇಯರ್ 25% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 12% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 9% ಅಪ್ ಆಗಿದೆ. ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪರ್ಫಾರ್ಮೆನ್ಸ್ ಹೇಗಿದೆ ಇವತ್ತಂತ. ರಿಸಲ್ಟ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್. ನಂತರ ಗ್ರಾವಿಟಾ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿದೆ. ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 9% ಅಪ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಾರ್ಜಿನ್ ಸ್ವಲ್ಪ ಕಡಿಮೆ ಆಗಿದೆ, ಕಾರಣ ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಈ ಕ್ವಾರ್ಟರ್ ಅಲ್ಲಿ. ಅದನ್ನು ಹೊರತುಪಡಿಸದೆ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ. ಅಂದ್ರೆ ರೆವಿನ್ಯೂ ವೈಸ್ ಅಂತೂ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ರಾವಿಟಾ ಇಂಡಿಯಾದಲ್ಲಿ. ನಂತರ ಸಾಗರ್ ಸಿಮೆಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ 5% ಅಪ್ ಆಗಿದೆ ಸೇಲ್ಸ್, ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಂತೂ ಪ್ರಾಫಿಟ್ ಇಂದ ಕಂಪನಿ ಮೈನಸ್ ಅಂದ್ರೆ ನೆಗೆಟಿವ್ ಹೋಗ್ಬಿಟ್ಟಿದೆ, ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 28 ಕೋಟಿ ಈ ಕ್ವಾರ್ಟರ್ ಅಲ್ಲಿ. ನಂತರ ಇನ್ನೊಂದು ಸಿಮೆಂಟ್ಸ್ ಕಂಪನಿ ಆಂಧ್ರ ಸಿಮೆಂಟ್ಸ್, ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 43% ಅಪ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಇಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ. ಇನ್ನೊಂದು ಸಲ ಪ್ರಾಫಿಟ್ ಇತ್ತು, ಬಟ್ ಈ ಸಲ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 35 ಕೋಟಿ. ನಂತರ ಮೋಲ್ಟೆಕ್ ಪ್ಯಾಕೇಜಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಡ್ಜಸ್ಟ್ಮೆಂಟ್ ಇದೆ, ಬಟ್ ಅಡ್ಜಸ್ಟ್ಮೆಂಟ್ ನ ಹೊರತುಪಡಿಸಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಮೋಲ್ಟೆಕ್ ಪ್ಯಾಕೇಜಿಂಗ್ ಅಲ್ಲಿ. ನಂತರ ವುಡ್ಕೋ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ನೋಡಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ವುಡ್ಕೋದಲ್ಲಿ. ನಂತರ ಎಪಿಗ್ರಲ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 16% ಅಪ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ 38% ಡೌನ್ ಇದೆ ಎಪಿಗ್ರಲ್ ಪರ್ಫಾರ್ಮೆನ್ಸ್. ನಂತರ RR ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ RR ಕೇಬಲ್ ಅಲ್ಲಿ. ನಂತರ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ PN ಗಾಡ್ಗಿಲ್ ಜ್ಯುವೆಲರೀಸ್ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ, ಇಯರ್ಲಿ 41% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ PN ಗಾಡ್ಗಿಲ್ ಜ್ಯುವೆಲರೀಸ್. ನಂತರ ಮಾಂಬಾ ಫೈನಾನ್ಸ್, ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ 38% ಅಪ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ 39% ಅಪ್ ಆಗಿದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಸೆನೋರ್ಸ್ ಫಾರ್ಮಾ, ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ.
ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 56% ಅಪ್ ಆಗಿದೆ ನೆಟ್ ಪ್ರಾಫಿಟ್ ಚೆನಾರ್ಸ್ ಫಾರ್ಮಾದಲ್ಲಿ. ಏನೋ ಸುಮಿಟೋಮಾ ಕೆಮಿಕಲ್ ಇಯರ್ಲಿ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಅಂತ ಹೇಳ್ಬೋದು. ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸುಮಿಟೋಮಾ ಕೆಮಿಕಲ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಇಯರ್ಲಿ 7% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಇದೆ, ಬಟ್ ಅಡ್ಜಸ್ಟ್ಮೆಂಟ್ ನ ಹೊರತುಪಡಿಸಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಕೆನರಾ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಅಂದ್ರೆ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 23% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಬಟ್ ಈ ಸಲ ಅಲ್ಲ, ಲಾಸ್ಟ್ ಇಯರ್ 1833 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿತ್ತು, ಹಾಗಾಗಿ ತುಂಬಾನೇ ಡಿಫರೆನ್ಸ್ ಆಗಿತ್ತು. ಬಟ್ ಈ ಸಲ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನಂತರ ಫೇರ್ಕೆಮ್ ಆರ್ಗಾನಿಕ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಫೇರ್ಕೆಮ್ ಆರ್ಗ್ಯಾನಿಕ್ಸ್ Q1 ಅಲ್ಲಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.